ಇವತ್ತಿನ ಬ್ರೇಕ್ಫಾಸ್ಟು ಲಂಚ್ ಲಾಗಲ್ಲಿ ಒಳ್ಳೆ ಆರೋಗ್ಯಕ್ಕೆ ಒಳ್ಳೆ ರುಚಿಕರವಾದ ಊಟ ಮಾಡಬೇಕು. ಎಷ್ಟು ಊಟ ಮಾಡಿದ್ವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಎಷ್ಟು ಕ್ವಾಲಿಟಿ ಇರೋ ಊಟ ಮಾಡಿದ್ವಿ ಅನ್ನೋದು ಇಂಪಾರ್ಟೆಂಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ಮಾರ್ನಿಂಗ್ ಬ್ರೇಕ್ಫಾಸ್ಟು ಲಂಚ್ ಲಾಗಲ್ಲಿ ನಾನು ಕರಿ ಲೀವ್ಸ್ ರೈಸ್ ಮಾಡ್ಕೊಂಡ್ರೆ ಕರಿಬೇವಿನ ಅನ್ನ ಮಾಡ್ಕೊಂಡೆ. ನೋಡಿ ಎಷ್ಟು ಸಗದಾಗಿ ಎಷ್ಟು ಉದುರಾಗಿ ಬಂದಿದೆ ಅಂತ. ನಾನು ನೀವು ಈ ರೀತಿ ಮಾಡ್ಕೋಬೇಕಂದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನಾನು ಯಾವ ರೀತಿ ಪ್ರಿಪೇರ್ ಮಾಡ್ಕೊಂಡಿದ್ದೆ ಅಂತ ನಿಮಗೂ ಕೂಡ ಶೇರ್ ಮಾಡ್ತೀನಿ. ಲಂಚ್ಗೆ ಅಂದ್ಬಿಟ್ಟು ರೈಸ್ ಮಾಡ್ಕೊಂಡೆ. ರೈಸಿಗೆ ಕಾಂಬಿನೇಷನ್ ಆಗಿ ನಾನು ವೆಜಿಟೇಬಲ್ ಕರಿ ಮಾಡ್ಕೊಂಡೆ. ಅಂದರೆ ನನ್ನ ಹತ್ರ ಯಾವ ವೆಜಿಟೇಬಲ್ಸ್ ಸಿಗೋ ಅದೆಲ್ಲ ಹಾಕ್ಬಿಟ್ಟು ವೆಜಿಟೇಬಲ್ ಕರಿ ಮಾಡ್ಕೊಂಡೆ. ಕ್ಯಾಪ್ಸಿಕಮ್, ಹೀರೆಕಾಯಿ, ಬದನೆಕಾಯಿ ಎಲ್ಲ ವೆಜಿಟೇಬಲ್ಸ್ ಹಾಕ್ಬಿಟ್ಟು ವೆಜಿಟೇಬಲ್ ಕರಿ ಮಾಡ್ಕೊಂಡೆ. ನಾನು ಖಾರಕ್ಕೆ ಮಾಡ್ಕೊಳ್ಳೋದಕ್ಕೆ ಇವತ್ತು ಪ್ರಿಪೇರ್ ಮಾಡ್ಕೋಬೇಕು ಅಂತಂದರೆ ನಿನ್ನೆ ನೈಟೇ ನಾನು ಗಾರ್ಗಿಗೆ ಪಾಕ ಮಾಡ್ಕೊಂಡ್ಬಿಟ್ಟು ಹಿಟ್ಟನ್ನ ಅದರಲ್ಲಿ ನೆನೆ ಹಾಕ್ತೀನಿ. 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ, ಅದಕ್ಕೆ ಶುಂಠಿ ಪೌಡರ್ ಮತ್ತು ಸ್ವಲ್ಪ ಬೇಕಿಂಗ್ ಸೋಡಾ ಹಾಕ್ಬಿಟ್ಟು ಚೆನ್ನಾಗಿ ಕಲಸಿ ನೆನೆ ಹಾಕ್ತೀನಿ. ಒಂದು ನೈಟ್ ಮಾರ್ನಿಂಗ್ ಎದ್ದು ನಾವು ಯಾವ ಬೇಕಾದರೂ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿ ತುಂಬ ಸಾಫ್ಟಾಗಿ ಬರುತ್ತೆ ಈ ರೀತಿ ಮಾಡೋದ್ರಿಂದ. ಫ್ರೂಟ್ಸಲ್ಲಿ ನಾನು ಇವತ್ತಿನ ಲಂಚ್ಗೆ ಪೈನಾಪಲ್